ಹೇ ಗೈಸ್, ಗುಡ್ ಈವ್ನಿಂಗ್. ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ನಾನು ಇಂಟ್ರಡಕ್ಷನ್ ವಿಡಿಯೋ ಆದಮೇಲೆ ಈಗ ಸೆಕೆಂಡ್ ವ್ಲಾಗ್ ಆಗಿ ನಾನು ಈವ್ನಿಂಗ್ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನಿವತ್ತು ನಿಮಗೆ ಸ್ಪೆಷಲ್ ತುಳುನಾಡಿನ ನೇಮ ಅಂತ ಹೇಳ್ತಾರಲ್ಲ, ನಿಮಗೆ ಗೊತ್ತಾಗಬೇಕಂತ ಹೇಳಿದೆ. ಕಾಂತಾರ ಫಿಲ್ಮಲ್ಲಿ ನೀವು ನೋಡಿರ್ತೀರ ಯಾವ ರೀತಿ ನಮ್ಮ ಕಡೆ ನೇಮ ಆಗ್ತದೆ, ತುಳುನಾಡಿದ್ದು ಕೋಲ ನೇಮ ಹೇಗಿರ್ತದೆ, ಅದೆಲ್ಲ ತುಳುನಾಡಿನ ಸಂಸ್ಕೃತಿ ಯಾವ ರೀತಿಯಲ್ಲೆಲ್ಲ ಆಚರಿಸ್ತಾರೆ ಅಂತೆಲ್ಲ ಹೇಳಿ. ನಿನ್ನೆ ಬ್ರಹ್ಮ ಕಲಶೋತ್ಸವ ಎಲ್ಲ ಮುಗೀತು. ಸೊ ಇವಾಗ ನೆಕ್ಸ್ಟ್ ಪುನಃ ಇವತ್ತು ಕೂಡ ಇದೆ, ಅಂದರೆ ಹರಕೆ ಕೋಲ ಅಂತ ಹೇಳ್ತಾರಲ್ಲ. ಸೊ ಹಾಗಾಗಿ ಹರಕೆದು ಕೋಲ ಉಂಟು. ಸೊ ಹಾಗಾಗಿ ನಾವು ಹೋಗ್ತಾ ಇದ್ದೀವಿ. ನಾನು, ಅತ್ತೆ ಹಾಗೆ ನನ್ನ ನಾದಿನಿ 3 ಜನ ಹೋಗ್ತಾ ಇದ್ದೀವಿ. ಸೊ ಇವತ್ತು ಏನೆಲ್ಲ ಆಗ್ತದೆ ಅದನ್ನೆಲ್ಲ ನಿಮ್ಮ ಜೊತೆ ನಾನು ಶೇರ್ ಮಾಡ್ತೇನೆ. ನನ್ನ ಸೆಕೆಂಡ್ ವ್ಲಾಗ್ ತುಳುವಲ್ಲಿ ನಾನು ಸ್ಟಾರ್ಟ್ ಮಾಡುವಾಗ ಸೆಕೆಂಡ್ ವ್ಲಾಗ್ ಇದೇ ಆಗಿತ್ತು. ಸೊ ಇವಾಗ ಕನ್ನಡದಲ್ಲಿ ನಾನು ಸ್ಟಾರ್ಟ್ ಮಾಡುವ ಸೆಕೆಂಡ್ ವ್ಲಾಗ್ ಕೂಡ ಇದೇ ಆಗಿದೆ. ಸೊ ನನಗೆ ತುಂಬ ಖುಷಿ ಆಗ್ತಿದೆ. ಯಾಕೆಂತ ಗೊತ್ತಿಲ್ಲ, ನನಗೆ ಕೋಲಕ್ಕೆ ತುಂಬ ಲಿಂಕ್ ಇದೆ ಅಂತ ಅನಿಸುತ್ತೆ ನನಗೆ ಮತ್ತು ಈ ನೇಮ ಅಂತ ಹೇಳ್ತಾರಲ್ಲ. ಸೊ ಇದಕ್ಕೆ ತುಂಬ ಲಿಂಕ್ ಇದೆ ಅಂತ ಅನಿಸ್ತಾ ಇದೆ ನನ್ನ ಮನಸ್ಸಲ್ಲಿ. ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡಬೇಕು. ಅದೇ ರೀತಿ ಬೆಂಗಳೂರಲ್ಲಿರುವವರಿಗೆ, ಬೆಂಗಳೂರಲ್ಲಿ ತುಳುವವರಿದ್ದರೆ ಅವರಿಗೂ ಕೂಡ ನೋಡುವ ಅವಕಾಶ ಸಿಗ್ತದೆ. ಅದೇ ರೀತಿ ಬೇರೆ ನೀವು ಕನ್ನಡದವರಿದ್ದರೆ ನಿಮಗೆ ಈ ರೀತಿ ಆ ಕಡೆ ಎಲ್ಲ ಆಚರಿಸಲಿಕ್ಕೆ ಸಿಗೋದಿಲ್ಲ. ಕೊರಗಜ್ಜೆ ಎಲ್ಲ ಹೇಳ್ತಾರೆ, ಗೊತ್ತಾ ನಿಮಗೆ? ಆ ಥರ ನಿಮ್ಮ ಕಡೆ ಎಲ್ಲ ನೋಡಲಿಕ್ಕೆ ಸಿಗೋದಿಲ್ಲ. ಕೊರಗಜ್ಜಂದು ನೇಮ, ಅದೇ ರೀತಿ ಬೇರೆ ಬೇರೆ ದೈವದೆಲ್ಲ ಕೋಲ ಇರ್ತದಲ್ಲ. ಸೊ ನಿಮಗೆಲ್ಲ ನೋಡಲಿಕ್ಕೆ ಸಿಗೋದಿಲ್ಲ. ಅದೇ ರೀತಿ ಇಲ್ಲಿದ್ದು ನಾವು ನಿಮ್ಮ ಜೊತೆ ನಾವು ಶೇರ್ ಮಾಡಿದರೆ ನಿಮಗೂ ಕೂಡ ಖುಷಿ ಆಗುತ್ತೆ, ನಮಗೆ ಕೂಡ ಒಂಥರ ಖುಷಿ ಆಗ್ತದೆ. ಸೊ ಹಾಗಾಗಿ ಇವತ್ತಿನ ವ್ಲಾಗ್ ಇದಾಗಿರ್ತದೆ. ಸೊ ನೋಡಿ ಎಂಜಾಯ್ ಮಾಡಿ. ಅದೇ ರೀತಿ ಇಲ್ಲಿಂದ ನಾನು ಕೇಳ್ಕೊಳ್ತೀನಿ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತ ಹೇಳಿ. ಸೊ ಹಾಗಾಗಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಹೋಗುವ. ಎಲ್ಲೆಲ್ಲ ಹೋಗ್ತೇವೆ, ಏನೆಲ್ಲ ಆಗುತ್ತೆ ಎಲ್ಲ ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ತೇನೆ. ಇದು ನಮ್ಮ ಅತ್ತೆ, ಇದು ನನ್ನ ನಾದಿನಿ. ಹಾಂ, ಚೆಂದ ಬರ್ತದೆ. ಹೋಗುವಾನ? ಎಲ್ಲಿಗೆ ಹೋಗೋದು ನೀವು? ಎಲ್ಲಿಗೆ ಹೋಗೋದು? ಕನ್ನಡದಲ್ಲಿ ದೇವಸ್ಥಾನಕ್ಕೆ. ಹಾಂ, ಹೋಗೋದು ಕೋಲ ನೋಡಲಿಕ್ಕೆ. ಹಾಂ, ಹೋಗುವ. ನನ್ನ ನಾಯಿಗಳೆಲ್ಲ ಇಲ್ಲೇ ಇದ್ದಾರೆ, ಗಲೀಜಾಗಿ ಬಂದಿದ್ದಾರೆ. ಹೋಗುವ, ಚಪ್ಪಲ ಹಾಕಿಕೊಂಡು ಹೋಗುವ. ದೇವರಿಗೆಲ್ಲ ದೀಪ ಇಟ್ಟಾಯಿತು. ನಾವು ಬೀಗ ಉಳ್ಳಾಡಿ ಉಂಟು. ನಮ್ಮದು ಚಪ್ಪಲ್ ಸ್ಟ್ಯಾಂಡ್ ನರಕ್ಕಾಗಿದೆ, ನೋಡಬೇಡಿ ಆಯಿತಾ? ನಂದು ಶೂ ಕೂಡ ಗಲೀಜಾಗಿದೆ, ಅದನ್ನು ಸಹ ನೋಡಬೇಡಿ. ಬೀಗ ಒಳಗೆ ಉಂಟು, ಒಳಗೆ ಉಂಟು. ನೀವು ತಗೊಂಬರ್ಲಿಲ್ವಾ? ಮತ್ತೆಂತ ಬೀಗ ಹಾಕೋದು? ಈ ಒಳಗೆ ಅದೆಲ್ಲ ಬೀಪ್ ಕೇಳಬಾರ್ದು. ಅದೆಲ್ಲ ಎಲ್ಲಿ ನೇತಾಕಿದೆಲ್ಲ ಏ ಒಂದು ಹುಲ್ ಬಿದೆಯಾ ಬಿಡು. ಇದು ಒಳಗೆ ಹೊರಗೆ. ಈಗೆಲ್ಲ ಈ ಬೆಕ್ಕನ್ನೆಲ್ಲ ಹೊರಗೆ ಬಿಟ್ಟು ಹೋಗಬೇಡಿ ಆಯಿತಾ? ನೋಡಿ ನಮ್ಮದು ಮನೆಯದು ಅವಸ್ಥೆ. ಇವಳು ಹಿಡಿತಾಳೆ ಆಯಿತಾ? ಮತ್ತೆ ನನ್ನ ರಿಕ್ಷಾ ನೋಡಿ, ದಿಕ್ಕೆಲ್ಲ ಶೂ ಹಾಕಿತ್ತು. ನನಗೆ ತುಳುವೇ ಬರ್ತದೆ, ದಿಕ್ಕೆಲ್ಲ ಶೂ ಹಾಕಿತ್ತು. ನಮಗೆ ರಿಕ್ಷಾ ಹೇಳಿದ್ವಿ, ರಿಕ್ಷಾ ಬಂತು. ಈಗ ಹೋಗುವ ರಿಕ್ಷಾದಲ್ಲಿ. ನೆಕ್ಸ್ಟ್ ನಾವಲ್ಲಿ ಹೋಗಿ ರೀಚ್ ಆದ್ವಿ. ಇದು ಒಂದು ಕೋಲ ನೇಮ ಎಲ್ಲ ನಡೀತದಲ್ಲ, ಇದೇ ಪ್ಲೇಸಲ್ಲಿ ಪ್ರತಿ ವರ್ಷ ಕೂಡ ನಡೀತದೆ. ಇದಕ್ಕೆ ನಾವು ತುಳುವಲ್ಲಿ ಗರಡಿ ಅಂತ ಹೇಳ್ತಾರೆ. ಇದೊಂಥರ ನಮಗೆ ದೇವಸ್ಥಾನ ಯಾವ ರೀತಿ ಇರುತ್ತೆ ಹಾಗೆ ಇದು ಕೂಡ ದೈವಸ್ಥಾನ ಅಂತ ಇರುತ್ತೆ. ಹಾಗಾಗಿ ಇದಕ್ಕೆ ನಾವು ಗರಡಿ ಅಂತ ಕರಿತೇವೆ. ನಮ್ಮ ಕಡೆಯಲ್ಲೆಲ್ಲ ಕೋಲ ನೇಮ ಎಲ್ಲ ಇದೇ ಪ್ಲೇಸಲ್ಲಿ ಪ್ರತಿ ವರ್ಷ ಕೂಡ ಆಗ್ತದೆ. ಮೊನ್ನೆ ಬ್ರಹ್ಮಕಲಶೋತ್ಸವ ಆಗಿತ್ತು, ಎಲ್ಲ ಗರಡಿ ಇದೇ ರೀತಿ 3 ದಿನ ಚಂದವಾಗಿ ನಡೆದಿತ್ತು. ಇವಾಗ ಪುನಃ ಹರಕೆ ಕೋಲ ಅಂತ ಹೇಳ್ತಾರಲ್ಲ, ಎಂತಾದರೂ ಹರಕೆ ಹೊತ್ತಿರ್ತಾರೆ, ಈ ಥರ ಹರಕೆ ಆದರೆ ನಾವು ನಿಮಗೆ ಕೋಲ ಕೊಡ್ತೇವೆ, ನೇಮ ಕೊಡ್ತೇವೆ ಅಂತೆಲ್ಲ ಹೇಳಿರ್ತಾರಲ್ಲ. ಹಾಗಾಗಿ ಇದು ಪುನಃ ಆಗ್ತಾ ಇರೋದು. ಸೊ ಹಾಗಾಗಿ ನಮಗೆ ತುಂಬ ಖುಷಿ ಆಗ್ತದೆ ನೋಡಲಿಕ್ಕೆ. ನೀವು ಕೂಡ ಎಂಜಾಯ್ ಮಾಡಿ. ಮೊದಲಿಗೆ ಅವರು ಸ್ಟಾರ್ಟ್ ಆಗುವ ಮುಂಚೆ ಯಾವ ರೀತಿಯಲ್ಲಿ ದೇವರಿಗೆ ನಾವು ಯಾವ ರೀತಿಯಲ್ಲಿ ದೇವಸ್ಥಾನಕ್ಕೆ ಹೋಗಿ ಮೊದಲು ದೇವರ ಪೂಜೆ ಆಗುವಾಗ ಮೊದಲು ಕೈ ಮುಗಿತೇವೆ, ಹಾಗೆ ನರ್ತಕರು ವೇಷ ಹಾಕಿ ಅದೇ ರೀತಿ ದೇವರ ಆಶೀರ್ವಾದ ಪಡೆದುಕೊಂಡು, ದೈವದ ಆಶೀರ್ವಾದ ಪಡೆದುಕೊಂಡು ನಂತರ ಸ್ಟಾರ್ಟ್ ಮಾಡ್ತಾರೆ. ನೀವು ನೋಡ್ತಾ ಇರ್ಬೋದು, ಎಲ್ಲರೂ ಕೂಡ ಒಳಗಡೆ ಹೋಗಿದ್ರು, ಅಂದರೆ ದೈವದ್ದು ಆಶೀರ್ವಾದ ಪಡೆದು ಇನ್ನೇನು ಸ್ಟಾರ್ಟ್ ಆಗಬೇಕು. ಸೊ ಎಲ್ಲ ಹೊರಗೆ ಬರ್ತಿದ್ದಾರೆ. ಇನ್ನೂ ಎಲ್ಲ ಸ್ಟಾರ್ಟ್ ಆಗ್ತದೆ ದೈವದ್ದು. ನೀವು ನೋಡ್ಬೋದು ಕಾಂತಾರ ರೀತಿಯಲ್ಲಿ. ಇಲ್ಲಿ ಕೂಡ ನೀವು ನೋಡಿ ಎಂಜಾಯ್ ಮಾಡ್ಬೋದು. ಸೊ ಫುಲ್ ವಿಡಿಯೋ ನೋಡಿ ಎಂಜಾಯ್ ಮಾಡಿ. ನಾನು ನೆಕ್ಸ್ಟ್ ನಿಮಗೆ ಸಿಗ್ತೇನೆ ಲಾಸ್ಟಲ್ಲಿ.
ನೋಡ್ತಾ ಇರ್ಬೋದು ನೀವು ಹೊರಗಡೆ ಯಾವ ರೀತಿಯ 3 ದೈವ ಕೂಡ ಬಂತು ಅಂತ. ಅದಕ್ಕೆ ಅದೇ ರೀತಿ ರಿವಾಜ್ ಎಲ್ಲ ಇರ್ತದೆ. ಯಾವ ರೀತಿ ಪದ್ಧತಿ ಮಾಡಬೇಕು ಅದೇ ರೀತಿ ಪದ್ಧತಿ ಮಾಡಿ ಹೊರಗೆ ಬರ್ತಾರೆ. ಅದಾದಮೇಲೆ ಗರಡಿಗೆ 3 ಸುತ್ತು ಹಾಕ್ಲಿಕ್ಕೆ ಇರ್ತದೆ. 3 ಸುತ್ತು ಹಾಕಲೇಬೇಕು ಯಾವಾಗಲೂ. ಅದರ ಹಿಂದೆ ಕೂಡ ಜನಗಳು ಕೂಡ ಹಾಗೆ ಹಿಂದೆ ಬರ್ತಾ ಇರ್ತಾರೆ. ಯಾವ ರೀತಿಯಲ್ಲಿ ತುಂಬ ಗೌಜಿಯಾಗಿ ಮಾಡಿದ್ದಾರೆ, ತುಂಬ ಗಮ್ಮತ್ತಾಗಿ ಮಾಡಿದ್ದಾರೆ. ಯಾಕೆಂತ ಹೇಳಿದರೆ ಪಟಾಕಿ ಎಲ್ಲ ನೋಡ್ಬೋದು. ಅಂದರೆ ಹರಕೆ ಕೋಲ ಅಲ್ಲ, ಮನೆಯವರದ್ದು ತುಂಬ ಗಮ್ಮತ್ತಿಂದ ಮಾಡ್ತಾರೆ. ನೆಕ್ಸ್ಟ್ ಇಲ್ಲಿ ನೋಡ್ತಿರ್ಬೋದು ನೀವು ತುಳುನಾಡಿನ ಬಾವುಟ, ಅದೇ ಮೊದಲಿಗೆ ಹಿಡ್ಕೊಂಡು ಹೋಗ್ತಾ ಇದ್ದಾರಲ್ಲ ಅದೇ. ಸೊ ಹಾಗಾಗಿ ಜನಗಳೆಲ್ಲ ದೈವದ ಹಿಂದೆ 3 ಸುತ್ತು ಬರ್ತಾರೆ ಗರಡಿಗೆ. ನೋಡಿ ಇನ್ನೂ ಕೂಡ ಇದೆ, ಎಂಜಾಯ್ ಮಾಡಿ. ನೋಡ್ತಾ ಗೊತ್ತಾಗ್ತದೆ ನಿಮಗೆ ಯಾವ ರೀತಿ ಇರ್ತದೆ ನಮ್ಮ ತುಳುನಾಡಿನ ಸಂಸ್ಕೃತಿ, ದೈವದ್ದು ಯಾವ ರೀತಿ ಎಲ್ಲ ವೇಷ ಧರಿಸ್ತಾರೆ, ಅದೇ ರೀತಿ ನರ್ತಕರು ಯಾವ ರೀತಿ ಇರ್ತಾರೆ, ಅದೇ ರೀತಿ ಯಾವ ರೀತಿಯಲ್ಲಿ ಕೋಲ ನೇಮ ಎಲ್ಲ ನಡೀತದೆ ಅಂತ ಹೇಳಿ ನೋಡಿ ಎಂಜಾಯ್ ಮಾಡಿ. ನಾನು ಆವಾಗಲೇ ಹೇಳಿದೆ ಇದು ಹರಕೆ ಹೊತ್ತಿದ್ದಾರೆ, ಹಾಗಾಗಿ ನೇಮ ಕೋಲ ನಡೀತಾ ಇದೆ ಅಂತ ಹೇಳಿ. ಇದೆಲ್ಲ ಅವರ ಮನೆಯವರೇ, ಯಾರೆಲ್ಲ ಹರಕೆ ಹೊತ್ತಿರ್ತಾರೆ ನೋಡಿ ಅವರ ಮನೆಯವರೇ. ಸೊ ಹರಕೆ ಪೂರೈಸಿದ್ದರಿಂದ ಅವರು ಕೋಲ ನೇಮ ಕೊಟ್ಟಿರ್ತಾರೆ. ಹಾಗಾಗಿ ಎಲ್ಲರೂ ಕೂಡ ಒಟ್ಟಿಗೆ ಇದ್ದು ಏನು ಹೇಳ್ತಾರೆ ದೈವಕ್ಕೆ ತೃಪ್ತಿಯಾಗಿದ್ದ ಇಲ್ವಾ ಅದೆಲ್ಲ ಇಲ್ಲಿ ಹೇಳ್ತಾರೆ, ನೀವು ನೋಡ್ತಾ ಇರ್ಬೋದು. ಸೊ ಆ ಹುಡುಗಿ, ಚಿಕ್ಕ ಹುಡುಗಿ ಇದ್ದಾಳಲ್ಲ, ಅವಳ ಲೆಕ್ಕದಲ್ಲಿ ಹರಕೆ ಕೊಟ್ಟದವರು. ಹಾಗಾಗಿ ಇವಾಗ ನೋಡ್ತಾ ಇರ್ಬೋದು ಈ ಮನೆಯವರನ್ನೆಲ್ಲ ಒಟ್ಟಿಗೆ ಕರೆಸಿ ಎಲ್ಲ ಒಟ್ಟಿಗೆ ನಿಲ್ಲಿ ಅಂತ ಹೇಳ್ತಾ ಇದ್ದಾರೆ ದೈವ. ಹಾಗಾಗಿ ನೋಡಿ ಎಂಜಾಯ್ ಮಾಡಿ. ನಿಮ್ಮ ಕಾಂತಾರ ಮೂವಿಯಲ್ಲಿ ಕೂಡ ನೋಡಿರ್ಬೋದು ಇದೇ ರೀತಿ ಫ್ಯಾಮಿಲಿಯನ್ನು ಹತ್ತಿರಕ್ಕೆ ತಂದು ಹೇಳ್ತಾರೆ ನೋಡಿ, ಅದೇ ರೀತಿ ಇಲ್ಲಿ ಕೂಡ ಕ್ರಮ ಉಂಟು, ನೋಡ್ಬೋದು. ನನಗೆ ಅದರ ಬಗ್ಗೆ ಅಷ್ಟಾಗಿ ಗೊತ್ತಿಲ್ಲ. ಸೊ ನನಗೆ ಗೊತ್ತಿದ್ದಷ್ಟು ಹೇಳ್ತೇನೆ ಅಷ್ಟೇ. ಮತ್ತು ನಾವು ಅದರ ಬಗ್ಗೆ ಗೊತ್ತಿಲ್ಲದೆ ಕೂಡ ಜಾಸ್ತಿಯಾಗಿ ಮಾತಾಡಬಾರ್ದು. ಹಾಗಾಗಿ ನನಗೆ ಗೊತ್ತಿದ್ದಷ್ಟು ನಿಮ್ಮೊಟ್ಟಿಗೆ ನಾನು ಶೇರ್ ಮಾಡ್ತೇನೆ. ಸೊ ನೀವು ಕೂಡ ನೋಡಿ. ಈ ಮನೆಯವರು ಹರಕೆ ಹೊತ್ತದ್ದು, ಹಾಗಾಗಿ ಎಂತೆಲ್ಲ ನಡೀತದೆ, ಏನೆಲ್ಲ ಮಾಡ್ತಾರೆ ನೋಡಿ.
ನೀವು ನೋಡ್ಬೋದು ಯಾವ ರೀತಿಯಲ್ಲಿ ದರ್ಶನ ಬಂತು ಅಂತ ಹೇಳಿ ದೈವಕ್ಕೆ. ಸೊ ಹಾಗಾಗಿ ಸಂತೃಪ್ತಿ ಆಗಿದೆ ಅಂತ ಅರ್ಥ, ಅಂದರೆ ಹರಕೆ ಪೂರೈಸಿದೆ ಅಂತ ಅರ್ಥ ಇರ್ಬೋದು ಮೋಸ್ಟ್ಲಿ. ಮತ್ತು ಮನೆಯವರಿಗೆ ಕೂಡ ಹೇಳ್ತಾರೆ ಇದೇ ರೀತಿ ಯಾವ ರೀತಿ ಎಲ್ಲ ಆಗಿದೆ ಕೋಲದ್ದು ಅದೆಲ್ಲ ಹೇಳ್ತಾರೆ. ಸೊ ಈ ವ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತೇನೆ. ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ತುಳುನಾಡಿನ ಸಂಸ್ಕೃತಿ ಪದ್ಧತಿ ಹಾಗೆ ಅದೇ ರೀತಿ ಯಾವ ರೀತಿ ಎಲ್ಲ ದೈವದ್ದು ನಮಗೆ ಈ ಕಡೆ ನಡೀತದೆ ಅದೆಲ್ಲ ನಿಮಗೆ ಇವತ್ತಿನ ವೀಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದೇನೆ. ಇಷ್ಟ ಆಗ್ತದೆ ಅಂತ ಅಂದ್ಕೊಳ್ತೇನೆ. ನೆಕ್ಸ್ಟ್ ವೀಡಿಯೋದಲ್ಲಿ ಹೊಸ ವೀಡಿಯೋ ಇಟ್ಕೊಂಡು ಬರ್ತೇನೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವೀಡಿಯೋದಲ್ಲಿ ಮೀಟ್ ಮಾಡುವ. ಯಾರು ಹೊಸದಾಗಿ ನೋಡ್ತಿದ್ರು ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.